ನಮಸ್ಕಾರ ವೀಕ್ಷಕರೇ, ಚರ್ಚಾ ಸಮಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಚರ್ಚಾ ಸಮಯದ ವಿಷಯ ಸಂವಿಧಾನ ಹತ್ಯೆ ದಿನ. ಈ ಕಾರ್ಯಕ್ರಮದಲ್ಲಿ ನನ್ನ ಜೊತೆಗೆ ಅವತ್ತಿನ ಪರಿಸ್ಥಿತಿಯನ್ನ ಬಹಳ ಹತ್ತಿರದಿಂದ ಕಂಡಂತಹವರು, ಹೋರಾಟದಲ್ಲಿ ಭಾಗಿಯಾದಂತಹ ಇಬ್ಬರು ಪ್ರಮುಖ ವ್ಯಕ್ತಿಗಳಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೊದಲನೇದಾಗಿ ಹಿರಿಯ ಪತ್ರಕರ್ತರಾದಂತಹ HR ಶ್ರೀಶಾ ಸರ್ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಶಾಸಕರು ಮತ್ತು ಮಾಜಿ ಸಚಿವರಾದಂತಹ ಸುರೇಶ್ ಕುಮಾರ್ ಸರ್ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನವನ್ನ ಸಂವಿಧಾನ ಹತ್ಯಾ ದಿವಸ್ ಅಂತ ಆಚರಣೆ ಮಾಡ್ತಾ ಇರೋದು ಯಾವ ಕಾರಣಕ್ಕೆ? ಮೊದಲನೇದಾಗಿ ಏನ್ ಹೇಳ್ತೀರಿ? ನೋಡಿ, ನರೇಂದ್ರ ಮೋದಿ ಅವರು 2 ದಿನಗಳ ಆಚರಣೆಗೆ ಕರೆ ಕೊಟ್ಟಿದ್ದಾರೆ. ಒಂದು ನವೆಂಬರ್ 26 ಸಂವಿಧಾನ ದಿನ ಅಂತ, ಯಾವತ್ತು ಕಾನ್ಸ್ಟಿಟ್ಯೂಷನ್ ಅಕ್ಸೆಪ್ಟ್ ಮಾಡಿಕೊಂಡ್ರು ಅದನ್ನ ಸಂವಿಧಾನ ದಿನ ಅಂತ ಇಡೀ ದೇಶದಲ್ಲಿ ಆಚರಿಸಬೇಕು. ಸಂವಿಧಾನದ ಪ್ರಿಯಾಂಬಲ್ನ ಎಲ್ಲ ಕಡೆ ನಾವು ಪುನಃಸ್ಮರಣೆ ಮಾಡಬೇಕು. ಒಟ್ಟು ಸಂವಿಧಾನದ ಬಗ್ಗೆ ಅವತ್ತೊಂದು ಅವಲೋಕನ ಮಾಡೋ ದಿನ ಅಂತ ಒಂದು ಆಚರಿಸ್ತಾರೆ. ಇನ್ನೊಂದು ಜೂನ್ 25 ಸಂವಿಧಾನ ಹತ್ಯೆ ದಿನ ಅಂತ. ನಿಜವಲ್ಲೂ ನಾವ್ಯಾರು ಬ್ರಿಟಿಷ್ ಅವರು ಆಳ್ತಾ ಇದ್ದಾಗ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಕ್ಕೆ ಆಗಿರಲಿಲ್ಲ. ಆದರೆ ತುರ್ತು ಪರಿಸ್ಥಿತಿಯ ಆ 21 ತಿಂಗಳೇನಿದೆ, ಜೂನ್ 25, 1975ರಿಂದ ಮಾರ್ಚ್ 22, 1977ರವರೆಗೂ ಆ 21 ತಿಂಗಳ ಕರಾಳ ಅಧ್ಯಾಯ ಏನಿದೆ, ಅದು ಎಂಥ ಉತ್ತಮ ಸಂವಿಧಾನ ಸಿಕ್ಕಿದ್ರೂ ಕೂಡ ಕೆಟ್ಟ ಮನಸ್ಥಿತಿಯವ್ರ ಕೈಲಿ ಸಿಕ್ಕಾಕೊಂಡ್ರೆ ಆ ಸಂವಿಧಾನನ ಯಾವ ರೀತಿ ತಿರುಚಬಹುದು ಅನ್ನೋದಕ್ಕೆ ಒಂದು ಉದಾಹರಣೆ. ಅದೇ ಎಷ್ಟು ಕೆಟ್ಟ ಸಂವಿಧಾನ ಇದ್ರೂ ಕೂಡ ಒಳ್ಳೆ ಮನಸ್ಥಿತಿಯಲ್ಲಿದ್ದರೆ ಯಾವ ರೀತಿ ದೇಶನ ಚೆನ್ನಾಗಿ ಸುಧಾರಿಸಬಹುದು ಅನ್ನೋದು ಕೂಡ ಒಂದು ಉದಾಹರಣೆ. 3 ದಿನಾಂಕಗಳನ್ನ ನಾವು ಕಟ್ಕೋಬೇಕು. ಮೊದಲನೇದು ಜೂನ್ 12, 1975 ಈ ತುರ್ತು ಪರಿಸ್ಥಿತಿಗೆ ನಾಂದಿ ಹಾಡಿದ ದಿನ. ಅವತ್ತು ಅಲಹಾಬಾದ್ ಹೈಕೋರ್ಟ್ ನ್ಯಾಯಮೂರ್ತಿ ಜಸ್ಟಿಸ್ JML ಸಿನ್ಹಾರವರು ಐತಿಹಾಸಿಕ ತೀರ್ಪನ್ನು ಕೊಟ್ಟರು. ಶ್ರೀಮತಿ ಇಂದಿರಾ ಗಾಂಧಿ ಅವರು 71ರಲ್ಲಿ ರಾಯ್ಬರೇಲಿಯಲ್ಲಿ ಚುನಾವಣೆಯಲ್ಲಿ ಗೆದ್ದಿದ್ರು. ಆ ಚುನಾವಣೆಯನ್ನು ಪ್ರಶ್ನಿಸಿ ಪರಾಜಿತ ಅಭ್ಯರ್ಥಿ ಶ್ರೀ ರಾಜನಾರಾಯಣ್ ಅವರು ಹಾಕಿದ್ದ ಚುನಾವಣಾ ಒಂದು ಅರ್ಜಿ, ತಕರಾರು ಅರ್ಜಿ, ಅವರು ಮುಂದೆ ಬಂದಾಗ ಜೂನ್ 12ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ JML ಸಿನ್ಹಾ ಅನೇಕ ಒತ್ತಡ, ಪ್ರಲೋಭನೆ ಎಲ್ಲದರ ನಡುವೆ ಒಂದು ತೀರ್ಪು ಕೊಟ್ಟರು. ತೀರ್ಪಿನ ಸಾರಾಂಶ 3. ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿರವರು ಚುನಾವಣಾ ಅಕ್ರಮವೆಸಗಿದ್ದಾರೆ. ಅವರು ಪ್ರಧಾನಮಂತ್ರಿಯಾಗಿ ಮುಂದುವರಿಯಲು ಅನರ್ಹರು. ಇನ್ನು 6 ವರ್ಷ ಅವರು ಚುನಾವಣೆಗೆ ನಿಲ್ಲಂಗಿ. ಇದು ದೇಶದಲ್ಲಿ ಅಲ್ಲೋಲ್ ಕಲ್ಲೋಲ ಆಯಿತು. ಸಹಜವಾಗಿ ದೇಶದಲ್ಲೆಲ್ಲ ಆಂದೋಲನ, ಆಗಾಗಲೇ JP ಮೂವ್ಮೆಂಟ್ ಸ್ಟಾರ್ಟ್ ಆಗಿತ್ತು. ಜಯಪ್ರಕಾಶ್ ನಾರಾಯಣ್ ಅವರ ನೇತೃತ್ವದಲ್ಲಿ JP ಚಳುವಳಿ. JP ಅವರು ಸಂಪೂರ್ಣ ಕ್ರಾಂತಿ ಬಗ್ಗೆ ಒಂದು ಕರೆ ಕೊಟ್ಟಿದ್ರು. ಸಹಜವಾಗಿ ಅದು ಬಿಲ್ಡಪ್ ಆಗ್ತಾ 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 ಇಂದಿರಾ ಗಾಂಧಿ ಅವ್ರಿಗೊಬ್ರು ಅಡ್ವೈಸರ್ ಇದ್ರು, ಸಿದ್ಧಾರ್ಥ ಶಂಕರ್ ರೇ ಅಂತ, ಬಹಳ ಪ್ರಸಿದ್ಧ ವಕೀಲರು, ಬಂಗಾಳದ ಮುಖ್ಯಮಂತ್ರಿನೂ ಕೂಡ ಆಗಿದ್ರು. ಅವರ ಒಂದು ಸಲಹೆ ಮೇರೆಗೆ ಜೂನ್ 25ರ ಸಂಜೆ ರಾತ್ರಿ ಕ್ಯಾಬಿನೆಟ್ದು ಅಪ್ರೂವಲ್ಲೂ ಇಲ್ಲದೇನೆ ಒಂದು ತುರ್ತು ಪರಿಸ್ಥಿತಿಯ ಒಂದು ಪ್ರಸ್ತಾಪಕ್ಕೆ ಮಲಗಿದ್ದ ರಾಷ್ಟ್ರಪತಿಗಳನ್ನ ಎಬ್ಬಿಸಿ ಅದಕ್ಕೆ ಅನುಮೋದನೆ ಪಡ್ಕೊಂಡ್ರು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದೂ ಕೂಡ ಮಧ್ಯರಾತ್ರಿಯಲ್ಲಿ, ಸ್ವಾತಂತ್ರ್ಯದ ಒಂದು ರೀತಿಯ ಹರಣ ಆಗಿದ್ದು ಕೂಡ ಮಧ್ಯರಾತ್ರಿ. ತುರ್ತು ಪರಿಸ್ಥಿತಿ ಘೋಷಣೆ ಆದ ತಕ್ಷಣ ಮೊದಲು ಮಾಡಿದ್ದವರು ದೇಶದ ಎಲ್ಲಾ ಮಹಾನ್ ನಾಯಕರನ್ನ, ಜಯಪ್ರಕಾಶ್ ನಾರಾಯಣ್ ಅವರಿಂದ ಹಿಡಿದು ಸಾವಿರಾರು ನಾಯಕರನ್ನ ಬಂಧನಕ್ಕೆ ಒಳಪಟ್ಟು. ತುರ್ತು ಪರಿಸ್ಥಿತಿ ಅನ್ನೋದು ಒಂದು ದೇಶಕ್ಕೆ ನಿಜಕ್ಕೂ ಮಾರಕ ಆಯ್ತಾ? ನಿಮ್ಮ ಸ್ವ ಅನುಭವ ಹೇಗಿತ್ತು, ಅದ್ರ ಬಗ್ಗೆ ಏನು ಹೇಳ್ತೀರಿ? ನಾನು ಪತ್ರಿಕೋದ್ಯಮಕ್ಕೆ ಬಂದದ್ದೇ ತುರ್ತು ಪರಿಸ್ಥಿತಿ ಕಾಲದಲ್ಲಿ. ಆಗ ತಾನೇ ನಾನು ಜರ್ನಲಿಸಮ್ ಮುಗಿಸಿ ಕೆಲಸಕ್ಕೆ ಸೇರಿದ್ದೆ. ಹಾಸನದಲ್ಲಿ ಆವಾಗ ಹಾಲಿನ ಡೈರಿ ಆವಾಗ ತಾನೇ ಆರಂಭ ಆಗಿತ್ತು. ಕರೆಂಟ್ ಹೋಗಿ ಹಾಲು ಒಡೆದೋಯ್ತು.
ಅದನ್ನು ಸರ್ಕಾರಿ ಆ ಪೇಷಂಟ್ಗಳಿಗೆಲ್ಲ ಕೊಟ್ಬಿಟ್ರು. ನಾವು ಅದನ್ನು ಬರಿಬೇಕು ಅಂತ ತೀರ್ಮಾನ. ಜಿಲ್ಲಾಧಿಕಾರಿ ಫೋನ್ ಮಾಡಿ ಅದನ್ನು ನಾನು ಸೆನ್ಸರ್ ಮಾಡಿದ್ದೀನಿ, ಬರೆಯೋಂಗಿಲ್ಲ. ಸಂಜೆ 6:30 ಆ ಥರ ನೀವು ಸೆನ್ಸರ್ ಮಾಡೋಕ್ಕೆ ಬರೋಲ್ಲ, ಇವೆಂಟ್ ಅದು. ಸ್ಟೇಟ್ಮೆಂಟ್ ಆದರೂ ಮಾಡ್ಬೋದು, ಇವೆಂಟನ್ನು ಮಾಡೋಕ್ಕೆ ಬರೋಲ್ಲ. ಇಲ್ಲ ನಾನು ಸೆನ್ಸರ್ ಮಾಡಿದ್ದೀನಿ. ಸೆನ್ಸರ್ ಮಾಡಿದರೆ ರೈಟಿಂಗಲ್ಲಿ ಕೊಡಿ. ರೈಟಿಂಗಲ್ಲಿ ಕೊಡಬೇಕು ಅಂದರೆ ನಮ್ಮ PA ನಾಳೆ ಬರ್ತಾನೆ, ಯಾಕೆಂದರೆ ಸಂಜೆ ಆಗೋಗಿದೆ. ಹಾಗಾದರೆ ನಾಳೆನೇ ಕೊಡಿ, ನೀವು ನಾಳೆನೇ ನೋಡೋಣ, ನಾವು ಪಬ್ಲಿಷ್ ಮಾಡೋದು ಮಾಡ್ತೀವಿ. ಪಬ್ಲಿಷ್ ಆಗೋಯ್ತು. ಮಾರನೇ ದಿವಸ ಎಡಿಟ್ರನ್ನ ಅರೆಸ್ಟ್ ಮಾಡಬೇಕು, ಯಾರು ಬರೆದ್ರೋ ಅವ್ರನ್ನ ಅರೆಸ್ಟ್ ಮಾಡಬೇಕು, ಇದೆಲ್ಲ ಗಲಾಟೆ ಶುರು ಆಯಿತು. ಆಗ ನಮ್ಮ ಅದೃಷ್ಟಕ್ಕೋ ದುರಾದೃಷ್ಟಕ್ಕೋ ಗೊತ್ತಿಲ್ಲ, ಚಿರಂಜೀವಿ ಸಿಂಗ್ ಈಗಲೂ ಇದ್ದಾರೆ ಅವರು ಪ್ರಿನ್ಸಿಪಲ್ ಇನ್ಫಾರ್ಮೇಷನ್ ಆಫೀಸರ್ ಅವರು ಆಮೇಲೆ DC ಗೆ ಅಡ್ವೈಸ್ ಮಾಡಿದ್ರು, ಇವೆಲ್ಲ ಮಾಡೋಕ್ಕೆ ಹೋಗಬೇಡಿ, ಭಾಳ ಒಳ್ಳೆ ಪತ್ರಿಕೆಗಳು ಅವಲ್ಲ, ಆಮೇಲೆ ನೀವೇ ಕಷ್ಟಕ್ಕೆ ಸಿಕ್ಕೋತೀರ. ಆಮೇಲೆ ಏನೋ ಅವ್ರು ಬರೆದಿರೋದು ನಿಜ ಇದ್ದಾಗ ಸೆನ್ಸರ್ ಆಗಲ್ಲ. ಅದು ಯಾತಕ್ಕೆ ಅಂದರೆ ನಮಗೆ ಅವಾಗ ಬರೆಯೋ ಉತ್ಸಾಹದಲ್ಲಿ ಅದು ಸರಿನಾ ತಪ್ಪ, ಬರಿಬೇಕಾ ಬೇಡವ ನಾವು ಯೋಚನೆ ಮಾಡ್ತಿರ್ಲಿಲ್ಲ. ಯಾಕೆಂದ್ರೆ ಜನಕ್ಕೆ ತೊಂದರೆ ಆಗಿದೆ ಅಷ್ಟೇ, ಬರೆಯೋಣ. ಆಮೇಲೆ ನಮಗೆ ಈ DC ಇವರು ನಮ್ಮ ಮೇಲಿದ್ದಾರೆ ಅಂತ ಕಲ್ಪನೆಯೇ ಇಲ್ಲ. ಯಾಕೆಂದ್ರೆ ನಮ್ಗೆ ಅಲ್ಲಿವರೆಗೂ ನಮ್ಮ ಎಡಿಟ್ರೇ ಎಲ್ಲ, ಅವರು ಬರೀರಿ ಅಂದರೆ ಬರೆದು ಬಿಡೋದು ಅಷ್ಟೇ. ಆ ರೀತಿಯಾಗಿ ಏನಾಯಿತು, ನಮಗೆ ಮೊದಲ ಬಾರಿ ಪತ್ರಿಕಾ ರಂಗದಿಂದ ಹೊರಗಿರೋ ಒಬ್ಬ ವ್ಯಕ್ತಿ ನಿಯಂತ್ರಿಸಬಲ್ಲ ಅನ್ನೋ ಒಂದು ಭಾವನೆ ಇದೆಯಲ್ಲ, ಅದೇ ನಮ್ಮ ಮೊದಲನೇ ಆಘಾತ ನಮಗೆ. ಅದುವರೆಗೂ ನಾವು ಏನನ್ನೂ ನೋಡಿರಲಿಲ್ಲ. ಎಲ್ಲಿವರೆಗೆ ಅಂದರೆ ನಾವು ಯಾರಾದ್ರಾಗಲಿ ಅವರು ತಪ್ಪಾಯ್ತಾ ಬರೆದ್ಬಿಡು, ಆಮೇಲೆ ನೋಡ್ಕೊಳ್ಳಿ, ನಮ್ಮ ಮುಂದಿಂದು ಮಾರನೇ ದಿವಸ ಬಂದು ಅವ್ರು ಏನು ಹೇಳ್ತಾರೋ ಹೇಳ್ಕೊಳ್ಳಿ, ಸ್ಪಷ್ಟೀಕರಣ ಕೊಡೋಂಗಿದ್ರೆ ಸ್ಪಷ್ಟೀಕರಣ ಕೊಡಲಿ. ಈ ಥರದ ಮನೋಭಾವ ನಮಗೆ ಮೊದಲು ಬೆಳೆದಿತ್ತು. ಆ ಮನೋಭಾವಕ್ಕೆ ಮೊದಲನೇ ಆಘಾತ ಆಗಿದ್ದು ತುರ್ತು ಪರಿಸ್ಥಿತಿಲಿ. ಆವಾಗಲೇ ನಮಗೆ ಪತ್ರಿಕಾ ಸ್ವಾತಂತ್ರ್ಯದ ಬೆಲೆ ಗೊತ್ತಾಯಿತು. ಯಾಕೆಂದರೆ ನಾವು ಅಲ್ಲಿವರೆಗೂ ಮುಕ್ತವಾಗಿದ್ವಿ, ಯಾರ ಬಗ್ಗೆನೂ ಏನು ಯೋಚನೆ ಮಾಡ್ತಿರ್ಲಿಲ್ಲ. ಬರೆದಾಯ್ತು ರಾತ್ರಿ 12 ಗಂಟೆ 1 ಗಂಟೆ ಮುಗಿಸೋ ಪೇಜನ್ನು ಹೋಗಿ ಮಲಕೋ ರಾತ್ರಿ 2 ಗಂಟೆಗೆ, ತಿರ್ಗಾ ಬೆಳಗ್ಗೆ ಎದ್ದು ಬಾ, ಅವನು ಯಾರನ ಏನನ್ನ ತೊಂದರೆ ಇದ್ದರೆ ಕೊಡಲಿ, ಅದನ್ನು ಸ್ಪಷ್ಟೀಕರಣ ಹಾಕು. ಈ ಥರದ ಮನೋಭಾವದಲ್ಲಿ ಬೆಳೆದವರು ನಾವು. ಯಾಕೆಂದರೆ ತುರ್ತು ಪರಿಸ್ಥಿತಿ ಕಾಲದಲ್ಲಿ ಜನಸಾಮಾನ್ಯರು ತುಂಬ ಕಷ್ಟಪಟ್ಬಿಟ್ರು. ನಾನು ಅದನ್ನು ಮುಖತಃ ಸ್ವತಃ ನೋಡಿದ್ದೀನಿ ಅವ್ರನ್ನೆಲ್ಲ. ಪಾಪ ಅವ್ರಿಗೆ ರಾಜಕೀಯ ಸಂಬಂಧ ಇಲ್ಲ, ಇಂದಿರಾ ಗಾಂಧಿ ಗೊತ್ತಿಲ್ಲ, ದೇಶ ಅಂದರೆ ಏನು ಗೊತ್ತಿಲ್ಲ, ಅಂಥವ್ರನ್ನೆಲ್ಲ ಹಿಡಿದು ಹಾಕ್ಬಿಟ್ರು. ಪುತ್ತೂರಲ್ಲಿ ಒಬ್ಬರು ಅರ್ಚಕರು, ಅವ್ರಿಗೆ ಯಾರೂ ಗೊತ್ತಿಲ್ಲ, ದೇವ್ರ ಪೂಜೆ ಮಾಡೋದು ಬಿಟ್ಟರು ಬೇರೆ ಏನು ಗೊತ್ತು, ಅವ್ರನ್ನ ಹಿಡಿದು ಗುಲ್ಬರ್ಗ ಜೈಲಿಗೆ ಹಾಕ್ಬಿಟ್ರು. ಕಾರಣ ಇಂಥ ಕಾರಣಗಳೇನು ಕೇಳೋ ಹಾಗೆ? ಕಾರಣಗಳು ಅಂದ್ರೆ ಅದು ಯಾರೋ ಹೆಸರು, ಒಬ್ಬರು ಹೆಸರಿನವರು, ಇವರು ಇಂಟೆಲಿಜೆನ್ಸ್ನವ್ರು ಯಾವುದೋ ಒಂದು ಕೊಡ್ತಾರೆ, ಹಿಡಿದು ಒಳಗೆ ಹಾಕುವ ಅವ್ರನ್ನ. ಈಗ ಈ ಸಂವಿಧಾನ ಹತ್ಯಾ ದಿವಸನ್ನ ಈ 50 ವರ್ಷಗಳ ನಂತರ ಮಾಡಬೇಕು ಅನ್ನುವಂತಹ ಒಂದು ನಿರ್ಧಾರ ಮಾಡಿದ್ದು ಯಾಕೆ? ತುರ್ತು ಪರಿಸ್ಥಿತಿಯ 25ನೇ ವರ್ಷದ ಒಂದು ಆಚರಣೆಯೂ ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಮಾಡಿದ್ವು. ನನ್ನ ನೆನಪು ಸರಿ ಇದ್ರೆ JH ಪಟೇಲ್ ಅವರು ಮುಖ್ಯಮಂತ್ರಿಯಾಗಿದ್ದಾಗ ನಾವು ಮಾಡಿದ್ವು. ಯಾವ ಸೆಂಟ್ರಲ್ ಜೈಲಲ್ಲಿ ನಾವೆಲ್ಲರೂ ಕೂಡ ಬಂದಿ, ಅಡ್ವಾಣಿಯವರು, ವಾಜಪೇಯಿಯವರು, ಮಧು ದಂಡವತೆ, ರಾಮಕೃಷ್ಣ ಹೆಗಡೆ, JH ಪಟೇಲ್, ದೊಡ್ಡ ದೊಡ್ಡ ನಾಯಕರು, ಆ ಸೆಂಟ್ರಲ್ ಜೈಲನ್ನ ಒಂದು ಸ್ವಾತಂತ್ರ್ಯ ಉದ್ಯಾನವನ, ಫ್ರೀಡಮ್ ಪಾರ್ಕ್ ಮಾಡಬೇಕು ಅಂತ ಡಿಸಿಷನ್ ತಗೊಂಡು ಅಲ್ಲಿ ಇನ್ನೂ ಕೂಡ ಆ ಸೆಲ್ಲಲ್ಲಿ ಯಾವ್ಯಾವ ಬ್ಯಾರಕ್ಕಲ್ಲಿ ಇದ್ರು ಅದನ್ನೆಲ್ಲ ಹಾಗೆ ಉಳಿಸ್ಕೊಂಡು ಮಾಡಿದ ಒಂದು ಕಾಲ. ಅವತ್ತು ಲಾಲ್ ಅಡ್ವಾಣಿಯವರೆಲ್ಲ ಬಂದಿದ್ರು. ಸೊ ನಾವು ಯಾರು ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟ ಮಾಡಿದ್ವು, ಯಾರು ವಾಕ್ ಸ್ವಾತಂತ್ರ್ಯ ಉಳಿಬೇಕು ಅಂತ ಮಾಡಿದ್ವು, ಯಾರು ಪತ್ರಿಕಾ ಸ್ವಾತಂತ್ರ್ಯ ಉಳಿಬೇಕು ಅಂತ ಇದ್ವು, ಯಾರು ಮೂಲಭೂತ ಹಕ್ಕುಗಳು ಉಳಿಬೇಕು ಅಂತ ಇದ್ವು, ಅವ್ರಿಗೆ ಪ್ರತಿ ಜೂನ್ 25 ನಾವು ಸ್ಮರಿಸುವ ದಿನ, ನೆನಪಲ್ಲಿ ಇಡುವ ದಿನ, ಅವಲೋಕನ ಮಾಡುವ ದಿನ. ಮತ್ತೆ ಯಾಕೆ ಈ ವರ್ಷ ನಾವು ಮಾಡ್ತಾ ಇದ್ದೀವಿ ಅಂದ್ರೆ, ಒಂದು ಕರಾಳ ಅಧ್ಯಾಯದ 50ನೇ ವರ್ಷ.
ಯಾವುದೋ ಸೊಸೈಟಿ ಪ್ರಾರಂಭ ಆಗಿ 50 ವರ್ಷ ಆದ್ರೆ ಸುವರ್ಣ ಮಹೋತ್ಸವ ಮಾಡ್ತಾರೆ. ಹೌದು. ಇದು ಸಂತೋಷ ಪಡೋಂಥ ಸಂಗತಿ ಅಲ್ಲ. ಏನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ಕೊಟ್ಟರು. ಆದ್ರೆ ಅಂದಿನ ಸರ್ಕಾರ ಆ ಸಂವಿಧಾನನ ಬೇರೆ ತರ ಸಂವಿಧಾನ ಮಾಡಿದ್ರು. SOME ಇಂಗ್ಲಿಷಲ್ಲಿ ವಿಧಾನ, ಸಂವಿಧಾನ ತಮ್ಮ ಕುರ್ಚಿನ ಉಳಿಸ್ಕೊಳ್ಳೋಕ್ಕೋಸ್ಕರ ಮಾಡಿದ್ರು. ಎಷ್ಟರ ಮಟ್ಟಿಗೆ ಮಾಡಿದ್ರು? ವಾಕ್ ಸ್ವಾತಂತ್ರ್ಯನ ಫಸ್ಟ್ ತೆಗೆದಾಕ್ಬಿಟ್ರು, ಮಾತಾಡಂಗಿಲ್ಲ. ಭಾರತ್ ಮಾತಾ ಕಿ ಜೈ ಅನ್ನೋದು ಒಂದು ಅಪರಾಧ ಆಯಿತು. ಸತ್ಯನ ಬೇರೆಯವರಿಗೆ ತಿಳಿಸೋದು ಒಂದು ಅಪರಾಧ ಆಯಿತು. ಪ್ರತಿಭಟನೆಗೆ ಅವಕಾಶನೇ ಇರಲಿಲ್ಲ. ಈಗ ಶ್ರೀಶ್ ಅವರು ಹೇಳಿದ್ರು ಪಬ್ಲಿಷ್ ಮಾಡೋಕ್ಕೂ ಎಷ್ಟು ಅಡ್ಡಿ ಬಂತು ಅಂತ. ಎಷ್ಟರ ಮಟ್ಟಿಗೆ ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಮಾತಾಡುವಾಗ ಅಂದಿನ ಸರ್ಕಾರದ ಅಟಾರ್ನಿ ಜನರಲ್ ನೀರೇನ್ ಡೇ ಜಸ್ಟಿಸ್ HR ಖನ್ನಾ ಅವ್ರು ಕೇಳಿದ ಒಂದು ಪ್ರಶ್ನೆಗೆ ಅವ್ರು ಕೇಳಿದ್ರು, ಈ ತುರ್ತು ಪರಿಸ್ಥಿತಿಯಲ್ಲಿ ಮೂಲಭೂತ ಹಕ್ಕನ್ನೆಲ್ಲ ಕಸಿದುಕೊಂಡಿದೆ, ಸಸ್ಪೆನ್ಷನ್ ಅಲ್ಲಿ ಇದೆ ಅಂತ ಹೇಳ್ತಿರಲ್ಲ, ಒಬ್ಬ ಪೊಲೀಸ್ ಅಧಿಕಾರಿ ತಂದ್ಯಾವುದೋ ಒಂದು ದುರುದ್ದೇಶಕ್ಕೋಸ್ಕರ ಒಬ್ಬ ಅಮಾಯಕ ವ್ಯಕ್ತಿನ ಗುಂಡಿಟ್ಟು ಹೊಡೆದು ಸಾಯಿಸಿದ್ರೆ ಅದಕ್ಕೂ ರಕ್ಷಣೆ ಇದೆಯಾ ಅಂತ. ಅದಕ್ಕೆ ನೀರೇನ್ ಡೇ ಅಟಾರ್ನಿ ಜನರಲ್ ಬಹಳ ತಗ್ಗಿದ ದನಿಲಿ ಅನ್ಫಾರ್ಚುನೇಟ್ಲಿ ಎಸ್ ಸರ್, ನಿಮ್ಗೆ ಎಷ್ಟು ಬೇಜಾರಾಗುತ್ತೋ ನನಗೂ ಅಷ್ಟೇ ಬೇಜಾರಾಗುತ್ತೆ. ಆದರೆ ತುರ್ತು ಪರಿಸ್ಥಿತಿ ಬಂದಿರೋದ್ರಿಂದ, ಆರ್ಟಿಕಲ್ 352 ಅಡಿ ಬಂದಿರೋದ್ರಿಂದ ಯಾರು ಕೂಡ ಅದನ್ನ ಪ್ರಶ್ನೆ ಮಾಡಂಗಿಲ್ಲ. ಅವ್ರಿಗೆ ಈ ಒಂದು ಅಪರಾಧದಲ್ಲಿ ಶಿಕ್ಷೆ ಕೂಡ ಸಿಗೋದಿಲ್ಲ ಅಂತ ಹೇಳಿದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. ಸೊ ವಾಕ್ ಸ್ವಾತಂತ್ರ್ಯ ಇಲ್ಲ, ಬದುಕೋ ಸ್ವಾತಂತ್ರ್ಯ ಇಲ್ಲ, ಪತ್ರಿಕಾ ಸ್ವಾತಂತ್ರ್ಯ ಇಲ್ಲ. ಸಂವಿಧಾನದ ಮೂಲ ಆಶಯವನ್ನೇ ಒಂದು ಬುಡಮೇಳು ಮಾಡಿದ ಒಂದು ಕಾರ್ಯ ಆ 21 ತಿಂಗಳ ಅವಧಿನಲ್ಲಿ ನಡೀತು. ನಾವು ಸರ್ವೇ ಸಾಮಾನ್ಯವಾಗಿ ಜನಸಾಮಾನ್ಯರ ಪರಿಸ್ಥಿತಿ ಅಂದಿಗೆ ಹೇಗಿತ್ತು, ಅವರು ಹೇಗೆ ಇದನ್ನು ನಿಭಾಯಿಸಿದ್ರು, ಅವ್ರ ಮೇಲೆ ಆಗ್ತಾ ಇದ್ದಂತಹ ಪರಿಣಾಮಗಳೇನು ಅಂತ ನೀವು ಬಹುಶಃ ತುಂಬಾ ಹತ್ತಿರದಿಂದ ಜನರನ್ನ ಕಾಣ್ತಾ ಇದ್ರಿ. ಅವರ ಒಂದು ಪರಿಸ್ಥಿತಿಗಳು ಹೇಗಿತ್ತು ಅಂತ. ಅಂದಿನ ಕಾಲದಲ್ಲಿ ತುರ್ತು ಪರಿಸ್ಥಿತಿ ತುಂಬಾ ಎಲ್ಲ ಕೆಟ್ಟದೇ ಆಯ್ತು ಅಂತ ನಾನು ಅನ್ಕೊಳ್ಳಲ್ಲ. ಕೆಲವರು ಒಳ್ಳೇದೇ ಆಯ್ತು. ಯಾಕೆಂದ್ರೆ ಕೆಲವು ಕೆಲಸಗಳಿಗೆ ಜನ ಅಡ್ಡಿ ಬರ್ತಿದ್ರು. ಈ ತುರ್ತು ಪರಿಸ್ಥಿತಿ ಬಳಸ್ಕೊಂಡು ಅಧಿಕಾರಿಗಳು ಕೆಲಸ ಮಾಡ್ತಿದ್ರು. ನಿಮ್ಗೆ ಹೇಳಬೇಕು ಅಂದರೆ ಪ್ರಮುಖ ರಸ್ತೆಗಳು ನಗರಗಳಲ್ಲಿ, ಬೆಂಗಳೂರು ಬಿಟ್ಟು ಹುಡುಗ ಕಡೆ ದೊಡ್ಡದು ಮಾಡೋಕ್ಕೆ ಬಿಡ್ತಾನೆ ಇರಲಿಲ್ಲ. ಸ್ಟೇ ತಂದುಬಿಡೋರು ಏನೋ ಆ ಕಾಲದಲ್ಲಿ ಮಾಡಿದ್ರು ನೋಡೋದು. ಆಮೇಲೆ ಕೆಲವರು ವಿನೋಬನೇ ಅನುಶಾಸನ ಪರ್ವ ನಾನು ಸ್ವಾಗತ ಮಾಡ್ತೀನಿ ಅಂತ ಹೇಳಿದರು. ಕೆಲವರು ಅದನ್ನು ವಿರೋಧ ಮಾಡಿದ್ರು. ಇದು ಏನು ಅಂದರೆ ಅವರವ್ರ ಇದೊಂಥರ ಆನೆಯನ್ನು ನೋಡ್ದಂಗೆ ಇದು. ನೀವು ಆನೆ ಸೊಂಡ್ಲು ನೋಡಿದ್ರೆ ಸೊಂಡ್ಲು ಅನ್ಬೋದು, ಕಾಲು ನೋಡಿದ್ರೆ ಕಾಲು ಅನ್ಬೋದು, ಬಾಲ ನೋಡಿ ಬಾಲ ಅನ್ಬೋದು. ಆದರೆ ಯಾರು ಕಷ್ಟ ಅನುಭವಿಸಿದ್ರು ಅವರಿಗೆ ಬಹಳ ಕಷ್ಟ ಆಯಿತು. ಯಾರು ಏನೂ ಸಿಗಾಕೊಳ್ಳದೆ ಇದ್ರಲ್ಲ ಅಂಥವ್ರಿಗೆ ಅನುಶಾಸನ ಪರ್ವ ಇದು ಭಾಳ ಚೆನ್ನಾಗಿದೆ ಅಂತ ಅನಿಸಿರೋದು ಇತ್ತು. ಆದರೆ ನಾನು ಎಲ್ಲ ವಿಪರೀತಗಳನ್ನು ನೋಡಿದ್ದೆ. ಯಾಕೆಂದರೆ ಒಬ್ಬ DC-ಗೆ ಎಷ್ಟು ಅಧಿಕಾರ ಇರೋಕ್ಕೆ ಸಾಧ್ಯ? ಈಗ ಯಾರು DC-ನ ಕೇರೇ ಮಾಡಲ್ಲ. ಆಗ DC ಅಂದರೆ ಇಡೀ ಜಿಲ್ಲೆಗೆ ರಾಜ. ಅವನೇನು ತೀರ್ಮಾನ ಮಾಡ್ತಾನೆ ಅದೇ ತೀರ್ಮಾನ. ಎಷ್ಟರ ಮಟ್ಟಿಗಾಯಿತು ಅಂದರೆ ಬೀದರಲ್ಲಿ ಭಾಲ್ಕಿ ಸಂತೆಗೆ ಹೋಗಿ ಗಂಡಸರನ್ನೆಲ್ಲ ಹಿಡ್ಕೊಂಡು ಹೋಗಿ ಸಾಮೂಹಿಕ ಸಂತಾನ ಶಸ್ತ್ರಚಿಕಿತ್ಸೆ. ಜನ ಹೇಗೆ ಅಂದರೆ ಗೌರ್ಮೆಂಟು ಜೀಪು ಬಸ್ಸು ನೋಡಿದ್ರೆ ಓಡಾಟೋಗ್ಬಿಡೋರು. ಏನು ರಸ್ತೆಯಲ್ಲಿ ಓಡ್ತಿರ್ಲಿಲ್ಲ, ಕಾಡು ಮೇಡು ಬಿದ್ದು ಇಲ್ದಿರ ಬದುಕೋತಿಲ್ಲ. ಒಬ್ಬ ಅದರಲ್ಲಿ ಔರಾದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಥರ ಆಪ್ರೇಷನ್ ಮಾಡುವಾಗ ಸತ್ತೋಗ್ಬಿಟ್ಟ. ಅವನಿಗೇನೋ ಹಾರ್ಟ್ ಪ್ರಾಬ್ಲಮ್ ಏನೋ ಇತ್ತು. ಅವತ್ತಿನ ದಿವಸ ಪರಬಣಿಯಿಂದ ಹೈದರಾಬಾದ್ ಹೋಗ್ತಿದ್ದ ಟ್ರೈನಲ್ಲಿ ಬಾಲ್ಕಿಲಿ ಎಷ್ಟು ಜನ ಹತ್ತಿದ್ರು ಅಂದರೆ ಆ ಸ್ಟೇಷನ್ ಮಾಸ್ಟರ್ ಹತ್ರ ಟಿಕೆಟೇ ಇರಲಿಲ್ಲ, ಕೈಯಲ್ಲಿ ಬರ್ಕೊಟ್ಬಿಟ್ಟ. ಅದನ್ನು BBC ಪ್ರಸಾರ ಮಾಡಿತ್ತು ಅವತ್ತು. ಅದು ಗಿನ್ನಿಸ್ ರೆಕಾರ್ಡು. ಯಾಕೆ ಅಂದರೆ ಇವೆಲ್ಲ ನಾನು ಇಂದಿರಾ ಗಾಂಧಿ ಹೇಳೋದು ಮಾಡಿದ್ರು ಅನ್ನಲ್ಲ. ನಾನು ಅಧಿಕಾರನ ಪ್ರಜಾಪ್ರಭುತ್ವದಲ್ಲಿ ನೀವು ಕೊಡುವಾಗ ಅದಕ್ಕೆ ಲಿಮಿಟೇಷನ್ ಇರಬೇಕು. ನಿಜ.
ಅಪರಿಮಿತ ಅಧಿಕಾರ ಯಾರಿಗೂ ಕೊಡಬಾರ್ದು. ಅದು ಈಗಲೂ ಅನ್ವಯ ಆಗುತ್ತದು. ಯಾಕೆಂದರೆ ಅವರು ಒಂದು ಕಾನೂನಿನ ಚೌಕಟ್ಟಲ್ಲಿ ಕೆಲಸ ಮಾಡಬೇಕು. ನನ್ನನ್ನು ಪ್ರಶ್ನೆ ಮಾಡೋದಕ್ಕೆ ಪ್ರಜಾಪ್ರಭುತ್ವದಲ್ಲಿ ಬೇರೆಯವರು ಇದ್ದಾರೆ ಅನ್ನೋದು ತಿಳಿದಿರಬೇಕು. ಆ ಥರ ಇಲ್ಲದಿದ್ದಾಗಲೇ ಈ ತುರ್ತು ಪರಿಸ್ಥಿತಿ ಕೆಲಸಗಳು ಅತಿರೇಕಗಳು ನಡೆಯುತ್ತೆ. ನಿಮಗೆ ಹೇಳಬೇಕು ಅಂದರೆ ಆಗಿ ನಮ್ಮ ಜಿಲ್ಲಾಧಿಕಾರಿ ಅಥವಾ ಅಸಿಸ್ಟೆಂಟ್ ಕಮಿಷನರ್ನ ಜನ ಗಬ್ಬರ್ ಸಿಂಗ್ ಅಂತ ಕರೀತಿದ್ರು. ಅಷ್ಟೊಂದು ಎಷ್ಟರ ಮಟ್ಟಿಗೆ ಸರ್ವಾಧಿಕಾರಿ ಧೋರಣೆ ಅಂತ ಹೇಳಬಹುದು. ಆ ಥರದ್ದನ್ನು ನಾವು ನೋಡಿದಾಗ ನಮಗೇನಿಸುತ್ತೆ, ಅಯ್ಯಪ್ಪ ಇಂಥದ್ದು ಇನ್ನು ಯಾವತ್ತೂ ಬರೋದು ಬೇಡ. ನಮ್ಮ ಜೀವನದಲ್ಲಿ ನಾವು ಅದನ್ನು ಬಯಸೋದು ಇಲ್ಲ. ಯಾಕೆಂದರೆ ಅದು ಏನೋ ಅತಿರೇಕ ನಡೆದೋಯ್ತು, ಕೆಟ್ಟ ದಿನಗಳು ಮರ್ತು ಬಿಡೋಣ ಅಂತೇವೆ ಹೊರತು. ಇನ್ಫ್ಯಾಕ್ಟ್ ನನಗೆ ಈ 50 ವರ್ಷ ಇವೆಲ್ಲ ನೆನಪಿಸ್ಕೊಡೋಕ್ಕೂ ಇಷ್ಟ ಆಗಲ್ಲ. ಯಾಕೆಂದರೆ ಬಹಳ ಕೆಟ್ಟ ಮನುಷ್ಯತ್ವ ಇಲ್ಲದ ವರ್ತನೆಗಳು ಅವು, ವಿಕಾರಗಳು. ಏನು ಮಾಡೋಕ್ಕಾಗಲ್ಲ. ಆಗಿದ್ದ ಕಾಲದಲ್ಲಿ ಸಂಜಯ್ ಗಾಂಧಿನೂ ನೋಡಿದೆ ನಾನು. ಹೋರಾಟಗಾರರ ಪರಿಸ್ಥಿತಿ ಅಂತೂ ಹೇಳ್ತೀರೋದು. ನೀವು ಹೇಳ್ದಂಗೆ ಅಲ್ಲಿ ಯಾರ್ಯಾರು ಮುಖಂಡರು ಇರ್ತಾ ಇದ್ರು, ಹೋರಾಟಗಾರ ಇರ್ತಾ ಇದ್ರು, ಅವರ ಬಂಧನ ಆಗುವಂತಹ ಕೆಲಸ ಆಯಿತು ಅಂತ ಅಂದ್ರೆ ಯಾವ ಆಧಾರ, ಯಾವ ಮಾನದಂಡದ ಮೇಲೆ ಬಂಧನಗಳಾಗ್ತಾ ಇತ್ತು? ಇದ್ರ ಬಗ್ಗೆ ಸ್ವಲ್ಪ. ಈಗ ಒಂದು ನಾನು ಇದಕ್ಕೆ ಹೇಳಕ್ಕಿಂತ ಮುಂಚೆ ಸಂಜಯ್ ಗಾಂಧಿ ಅವರಿಗೆ ಪ್ರಸ್ತಾಪ ಮಾಡೋದು. ನಾನು ಫಸ್ಟ್ ಟೈಮ್ ನಾನು ಕೇಳಿದ್ದು ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಅಂತ ಒಂದು ಪದನ ಕೇಳಿದೆ. ಸಂವಿಧಾನದಲ್ಲಿ ಪ್ರಧಾನಮಂತ್ರಿ ಇದ್ದಾರೆ, ರಾಷ್ಟ್ರಪತಿ ಇದ್ದಾರೆ, ಮಂತ್ರಿಗೂ ಒಂದು ಮಂಡಲ ಇದೆ, ಜಡ್ಜ್ಗಳಿದ್ದಾರೆ. ಇದು ಯಾವುದೂ ಇಲ್ಲದೆ ಒಬ್ಬ ಎಂಪಿನೂ ಕೂಡ ಆಗದೆ ಇರೋ ವ್ಯಕ್ತಿದು ಮಾತು ನಡೀತಲ್ಲ. 5 ಪಾಯಿಂಟ್ ಪ್ರೋಗ್ರಾಮ್ ಅಂತ ತಂದರು. ಇಂದಿರಾ ಗಾಂಧಿಯವರು 20 ಪಾಯಿಂಟ್ ಪ್ರೋಗ್ರಾಮ್ ತಂದಿದ್ರು, ಇವರೊಂದು 5 ಪಾಯಿಂಟ್ ಪ್ರೋಗ್ರಾಮ್ ತಂದಿದ್ರು. ಆ 5 ಪಾಯಿಂಟ್ ಪ್ರೋಗ್ರಾಮ್ ಅಲ್ಲಿ ಬಹಳ ಒಂದು ಇಂಪಾರ್ಟೆಂಟ್ ಇದ್ದಿದ್ದು ಕುಟುಂಬ ನಿಯಂತ್ರಣ, ಜನಸಂಖ್ಯಾ ನಿಯಂತ್ರಣ. ಅವರ ಆದೇಶದ ಮೇಲೆ ಆ ಬಾಲ್ಕಿದು ಏನು ನಡೆದಿದೆ, ಟರ್ಕ್ಮ್ಯಾನ್ ಗೇಟಲ್ಲಿ ಡೆಲ್ಲಿಲಿ ಏನೇನು ನಡೀತು ಒಂದು. ಇನ್ನು ಹೋರಾಟದ ಬಗ್ಗೆ ಶಾ ಕಮಿಷನ್ ಅಂತ ಒಂದು ನಡೀತು. ತುರ್ತು ಪರಿಸ್ಥಿತಿಯ ನಂತರ JC ಶಾ ಅಂತ ಒಬ್ಬರು ನ್ಯಾಯಮೂರ್ತಿಗಳ ಅಡಿಯಲ್ಲಿ ಒಂದು ಆಯೋಗ ಬೆಂಗಳೂರಿಗೆ ಬಂದಿದ್ರು. ಟೌನ್ ಹಾಲಲ್ಲಿ ಓಪನ್ ಆಗಿ ಅದು ವಿಚಾರಣೆ ನಡೀತು. ಏನೇನು ಅತಿರೇಕಗಳಾಯಿತು, ಯಾರ್ಯಾರ ಮೇಲೆ ಆಯಿತು ಅಂತ ಶಾ ಕಮಿಷನ್ ರಿಪೋರ್ಟ್ ಬಂತು. ಶಾ ಕಮಿಷನ್ ರಿಪೋರ್ಟ್ ಪ್ರಕಾರ ಈ ದೇಶದಲ್ಲಿ 2 ಕಾನೂನು ಇತ್ತು ಎಮರ್ಜೆನ್ಸಿಲಿ. ಮೀಸಾ ಅಂತ, ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆಕ್ಟ್, ಯಾವುದು ವಿಚಾರಣೆ ಇಲ್ಲ, ಜೈಲು ಹಾಕ್ಬಿಡ್ತಾರೆ. ಅವರ ಪ್ರಕಾರ 35,000 ಜನ ಮೀಸಾದಲ್ಲಿ ಬಂಧಿತರಾಗಿದ್ದರು. ಇನ್ನೊಂದು DIR ಅಂತ ಇತ್ತು, ಡಿಫೆನ್ಸ್ ಆಫ್ ಇಂಡಿಯಾ ರೂಲ್ಸ್ ಅಂತ. ಅದರ ಅಡಿನಲ್ಲಿ ದೇಶದಲ್ಲಿ ಅಂದಾಜು 75,000 ಜನ ಬಂಧನಕ್ಕೊಳಗಾದರು. ನಮ್ಮ ರಾಜ್ಯದಲ್ಲೇ ಸುಮಾರು 400ಕ್ಕೂ ಹೆಚ್ಚು ಜನ ಮೀಸಾದಲ್ಲಿ ಬಂಧನಕ್ಕೊಳಗಾದರು. 11,000ಕ್ಕೂ ಹೆಚ್ಚು ಜನ DIR ಅಲ್ಲಿ ಬಂಧನಕ್ಕೊಳಗಾದರು. ಬರೀ ಬಂಧನ ಹೋರಾಟ ಆದರೆ ಬೇರೆ ಪ್ರಶ್ನೆ. ಆ ಅನುಭವಿಸಿದ್ರಲ್ಲ ಚಿತ್ರ ಹಿಂಸೆ. ಪೊಲೀಸ್ ಆತಿಥ್ಯ ಅಂತ ಕೇಳಿದ್ದೆ. ಪೊಲೀಸ್ ಆತಿಥ್ಯದಲ್ಲಿ 3rd ಡಿಗ್ರಿ ಪನಿಷ್ಮೆಂಟ್ ಅಂತ ಕೇಳಿದ್ದೆ. ಪೊಲೀಸ್ ಆತಿಥ್ಯದಲ್ಲಿ ರೂರಲ್ ಟ್ರೀಟ್ಮೆಂಟ್ ಅಂತ ಕೇಳಿದ್ದೆ. ಇನ್ನೊಂದು ಬಾಂಬೆ ಗೋಲಿ ಅಂತ ನಾನು ಕೇಳಿದ್ದೆ. ಏರೋಪ್ಲೇನ್ ಅಂತ ಕೇಳಿದ್ದೆ. ಅದನ್ನೆಲ್ಲ ಅನುಭವಿಸಿದವ್ರು ನಾವು. ಇವತ್ತು ನಾನು ಆ ನವೆಂಬರ್ 7, 8, 9, 10 4 ದಿವಸದ ನನ್ನ ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ನ ಲಾಕಪ್ಪಿನ ಅನುಭವ ನೆನೆಸ್ಕೊಂಡ್ರೆ 50 ವರ್ಷ ಆಗೋಯ್ತಾ ನಾನು ಆ ನೋವು ತಿಂದು. ಒಂದು ರೀತಿಯಿಂದ ಪೊಲೀಸ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಂದ್ರೆ ರುಬ್ಬಿಸ್ಕೊಂಡು ಹಾಸ್ಯ ಮಾಡ್ತಾ ಇರ್ತೀನಿ. ಜೀವನದಲ್ಲಿ ಫಸ್ಟ್ ಟೈಮ್ ಏರೋಪ್ಲೇನ್ ಹತ್ತಿದ್ದು ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ ನಲ್ಲಿ ಅಂತ. ಆ ಶಿಕ್ಷೆ ಅನುಭವಿಸಿ ನೀನೆಲ್ಲ ವಾಪಸ್ ಆಗೋದು, ನಿನ್ನ ಡೆಡ್ ಬಾಡಿ ವಾಪಸ್ ಹೋಗುತ್ತೆ ಅಂತ ಆ ಪೊಲೀಸ್ ಅಧಿಕಾರಿಗಳು ಅವತ್ತು ಹೇಳಿದ್ರಲ್ಲ. ಇನ್ಫ್ಯಾಕ್ಟ್ ನಮ್ಮ ರಾಜ್ಯದ ಒಬ್ಬರು ಮಂತ್ರಿಗಳು ತುರ್ತು ಪರಿಸ್ಥಿತಿಯಿಂದ ಆದ ಪ್ರಯೋಜನಗಳು ಅನ್ನೋ ರೀತಿಯಿಂದ ಒಂದು ಪುಸ್ತಕ ಬರೆದಿದ್ದಾರೆ. ಅನ್ಫಾರ್ಚುನೇಟ್ಲಿ ಆ ಪುಸ್ತಕದ ರಿಲೀಸ್ಗೆ ನನ್ನ ಕರೆದಿದ್ರು. SM ಕೃಷ್ಣ ಇದ್ರು ಅವಾಗ. SM ಕೃಷ್ಣ ಮಾತಾಡ್ಬಿಟ್ಟು ಕೂತ್ಕೊಂಡ್ರು. ನಾನು ಎದ್ದು ನಿಂತ್ಕೊಂಡು ಒಬ್ಬ ಹುಡುಗನ ಕತೆ ಹೇಳ್ತಾ ಹೋದೆ. ಆ ಹುಡುಗನ ಹೆಂಗೆ ಅರೆಸ್ಟ್ ಮಾಡಿದ್ರು ಅಶೋಕ್ ಹೋಟ್ಲಲ್ಲಿ, 4 ದಿವಸ ಹೆಂಗೆ ಹೊಡೆದ್ರು, 15 ತಿಂಗಳು ಹೆಂಗೆ ಜೈಲ್ಗೆ ಹೋದ ಅವನು, ಆ ಏಟ್ಗಳು ಹೆಂಗೆ ಬಿತ್ತು ಎಲ್ಲ ಹೇಳ್ಬಿಟ್ಟು, ಆ ಹುಡುಗ ಇನ್ಯಾರು ಇಲ್ಲ, ನಿಮ್ಮ ಮುಂದೆ ನಿಂತಿರೋದು ನಾನು ಅಂತ. ದೆನ್ ಐ ವಾಸ್ ಅ ಲಾ ಮಿನಿಸ್ಟರ್. SM ಕೃಷ್ಣ ನನ್ ಕೇಳಿದ್ರು, ಸುರೇಶ್ ಕುಮಾರ್
ಇಷ್ಟೆಲ್ಲ ನಿಮ್ಗೆ ಕಷ್ಟ ಆಗಿತ್ತ ಅಂತ. ಸರ್, ನಾನು ಹೇಳಿರೋದು ಒಂದು ಸ್ಯಾಂಪಲ್ ಅಷ್ಟೇ. ಅದೆಷ್ಟೊಂದು ಬೋಸಿದೆ ನನ್ಗೆ ಗೊತ್ತು ಅಂತ. ಇನ್ನ ಜಾರ್ಜ್ ಫರ್ನಾಂಡಿಸ್ ಅಂತ ಒಂದು ದೊಡ್ಡ ವ್ಯಕ್ತಿ, ಆ ವ್ಯಕ್ತಿ ಬಗ್ಗೆ ಇಷ್ಟೋ ಆಕ್ರೋಶ ಇತ್ತು ಅಂದಿನ ಆಡಳಿತಕ್ಕೆ. ಹೇಗಾದ್ರೂ ಮಾಡಿ ಆ ವ್ಯಕ್ತಿನ ಹಿಡಿಬೇಕು ಅಂತ ಸಿಗ್ತಾ ಇರಲಿಲ್ಲ, ಎಲ್ಲೋ ಅಂಡರ್ಕೊಂಡಿದ್ರು. ಅದಕ್ಕೋಸ್ಕರ ಅವ್ರ ತಮ್ಮ ಒಬ್ರು ಲಾರೆನ್ಸ್ ಫರ್ನಾಂಡಿಸ್ ಅಂತ ನನಗೆ ಮೇಯರ್ ಆಗಿದ್ರು, ನಾನು ಕಾರ್ಪೊರೇಟರ್. ಅವ್ರ ಹಿಡ್ಕೊಂಡು 15ರಿಂದ 20 ದಿವಸ ವಿಚಿತ್ರ ಜಾಗಗಳಿಗೆ ಹೋಗಿ ಹೊಡೆದು, ಯಾವ್ದ್ರಲ್ಲಿ ಹೊಡೆದಿದ್ದಾರೆ, ಆಲದ ಮರದ ಬೇರೇನ್ ಬರುತ್ತೆ ಆ ಬೇರುಗಳಿಂದ ಹೊಡೆದಿದ್ದಾರೆ, ಲಾಠಿಯಿಂದ ಹೊಡೆದಿದ್ದಾರೆ. ಕೊನೆಗೆ ಆ ವ್ಯಕ್ತಿ ಸತ್ತೋಗ್ಬಿಟ್ರು ಅಂತ ಅನ್ಕೊಂಡು ರೈಲ್ವೆ ಟ್ರ್ಯಾಕ್ ಮೇಲೆ ಹಾಕ್ಬಿಟ್ಟಿದ್ರು, ನಮ್ಮ ಮೇಲೆ ಬರೋದ್ ಬೇಡ ಅಂತ. ಕೊನೆಗೆ ಯಾವನೋ ಪಾಪ ಹೃದಯವಂತ ಪೊಲೀಸು ಇಲ್ಲ ಉಸಿರಾಡ್ತಾ ಇದ್ದಾರೆ ಅಂದಮೇಲೆ ಅವ್ರು ಎಫ್ಸಿ ಕರ್ಕೊಂಡ್ಬಂದು ನಮ್ಮ ಜೈಲು ಕರ್ಕೊಂಡ್ಬಂದ್ರು. ಆ ತರ ಒಂದು ಪರಿಸ್ಥಿತಿ ನಾನು ನೋಡಿದ್ದೀನಿ. ಎಷ್ಟೋ ಜನ ದಕ್ಷಿಣ ಕನ್ನಡದಲ್ಲಿ ಪೊಲೀಸ್ ಹಿಂಸೆ ತಡೀಲಿಕ್ಕಾಗ್ದೇನೆ ಪೊಲೀಸ್ ಸ್ಟೇಷನ್ ಜಂಪ್ ಮಾಡಿ ಓಡ ಹೋಗಾಗ ಬಾವಿಗೆ ಬಿದ್ದು ಇಡೀ ಜೀವನ ಅಂಗವಿಕಲರಾಗಿರೋದ ನೋಡಿದ್ದೀನಿ. ಸೊ ಶ್ರೀಶ್ ಅವರು ಹೇಳ್ದಂಗೆ ಈ ಅಧಿಕಾರಿಗಳು ಕೂಡ ತಮ್ಮ ಇದ್ದ ಅಧಿಕಾರನ ಯಾವ ರೀತಿ ದುರುಪಯೋಗ ಮಾಡಿಕೊಂಡ್ರು. ಅದಕ್ಕೆ ಅಡ್ವಾಣಿಯವರು ಬಹಳ ಸಲ ಹೇಳಿದ್ರು, ತುರ್ತು ಪರಿಸ್ಥಿತಿ ಆದ್ಮೇಲೆ ಬ್ಯೂರೋಕ್ರಸಿ ಇರ್ಬೋದು, ಜುಡಿಷಿಯರಿ ಇರ್ಬೋದು, ಟು ಲಾರ್ಜ್ ಎಕ್ಸ್ಟೆಂಟ್ ಜರ್ನಲಿಸಮ್ ಇರ್ಬೋದು, ಒಂದು 2-3 ಪೇಪರ್, ಇಂಡಿಯನ್ ಎಕ್ಸ್ಪ್ರೆಸ್ಸು, ಸ್ಟೇಟ್ಸ್ಮನ್ನು, ಇಂಥ ಧೀಮಂತ ಪತ್ರಿಕೆಗಳು ನಿಂತವು. ಅದಕ್ಕೆ ಅಡ್ವಾಣಿ ಹೇಳಿದ್ರು, ವೆನ್ ದೇ ವರ್ ಆಸ್ಟ್ ಟು ಬೆಂಡ್ ದೇ ಕ್ರಾಲ್ಡ್. ಯಾವಾಗ ಬಗ್ಗಿ ಅಂದ್ರೆ ತೆವಳಿದ್ರು ಇವರು ಅಂತ. ಅಂಡ್ ಫಸ್ಟ್ ಟೈಮು ಎಮರ್ಜೆನ್ಸಿನಲ್ಲಿ ಕಮಿಟೆಡ್ ಜುಡಿಷಿಯರಿ ಅಂತ ಒಂದು ಪದ ಬಂತು, ಕಮಿಟೆಡ್ ಬ್ಯೂರೋಕ್ರಸಿ ಅಂತ ಬಂತು. ಅಂದ್ರೆ ಈ ದೇಶದ ಅಧಿಕಾರಶಾಹಿಗಳು ಆಳುವ ಸರ್ಕಾರ ಹೇಳ್ದಂಗೆ ಕೇಳಬೇಕು, ಈ ದೇಶದ ನ್ಯಾಯಾಂಗ ವ್ಯವಸ್ಥೆ ಆಳುವ ಸರ್ಕಾರ ಹೇಳ್ದಂಗೆ ಕೇಳಬೇಕು. ಯಾರು ನ್ಯಾಯನ ನಿಜವಾದ ತೀರ್ಪನ್ನ ನ್ಯಾಯಯುತವ ಕೊಡ್ತಾರೆ ಅವರು ಚೀಫ್ ಜಸ್ಟಿಸ್ ಮಾಡಲಿಲ್ಲ HR ಖನ್ನನ್ನ. ಇದೇ ನಮ್ಮ ಸಂತೋಷ್ ಹೆಗ್ಡೆ ಅವರ ತಂದೆ KS ಹೆಗ್ಡೆ ಚೀಫ್ ಜಸ್ಟಿಸ್ ಆಗ್ಬೇಕಾಯ್ತು, ಸೂಪರ್ ಸೀಡ್ ಮಾಡಿ ಬಿಸಾಕಿದ್ರು ಅವ್ರನ್ನ. ಸೊ ಈ ರೀತಿ ಮನಸ್ಸೋ ಏಚ್ಛೆ ಆ ಸಂವಿಧಾನ ಎಲ್ಲೋ ಅವತ್ತಿನ ಆಡಳಿತ ಪಕ್ಷದ ಕಾರ್ಯಸೂಚಿಯ ಪುಸ್ತಕ ಆಗ್ಬಿಡ್ತು. ತುರ್ತು ಪರಿಸ್ಥಿತಿನಲ್ಲಿ ನಿಮಗೆ ಸ್ನೇಹಲತಾ ರೆಡ್ಡಿ ಅಂತ ನಮ್ಮ ರಾಜ್ಯದ ಪ್ರಸಿದ್ಧ ಕಲಾವಿದೆ, ಒನ್ ಆಫ್ ದಿ ವೆರಿ ಗುಡ್ ಆಕ್ಟ್ರೆಸ್. ಅವ್ರ ಗಡ್ಡನೆ ಪಟ್ಟಾಭಿರಾಮ್ ರೆಡ್ಡಿ ಸಂಸ್ಕಾರ ಫಿಲ್ಮ್ ತೆಗೆದಿದ್ದು, ಯುವರ್ ಅನಂತ್ ಮೂರ್ತಿದ್ದು, ನ್ಯಾಷನಲ್ ಅವಾರ್ಡ್ ವಿನ್ನರ್. ಆಕೆನ ಹಿಡಿದು ಆ ಜೈಲಿಗೆ ಹಾಕಿ, ಆಕೆಗೆ ಆರೋಗ್ಯ ಸರಿ ಇಲ್ಲದೆ ಇದ್ರು ಕೂಡ ಕೆಟ್ಟ ವಾತಾವರಣದಲ್ಲಿ ಹಾಕಿ ಆಕೆ ಪ್ರಾಣ ತಗೊಂಡ್ಬಿಟ್ರು. ಸ್ನೇಹಲತಾ ರೆಡ್ಡಿ ಅಂತ ಅವ್ರನ್ನ. ಇನ್ನೊಬ್ರು ಬೆಂಗಳೂರಲ್ಲೇ ಗಾಯತ್ರಿ ಅಂತ ತುಂಬು ಗರ್ಭಿಣಿ, ಆಕೆನ ಅರೆಸ್ಟ್ ಮಾಡಿ ಆ ಮಗು ಸೆಂಟ್ರಲ್ ಜೈಲಲ್ಲೇ ಜನ್ಮ ತಾಳ್ತು, ಸೆಂಟ್ರಲ್ ಜೈಲಲ್ಲೇ 1 ವರ್ಷ ಬದುಕ್ತದೆ, ಆಮೇಲೆ ಆಚೆ ಬಂದಿದ್ದು. ಈ ರೀತಿ ನಾವು ಹೋರಾಟದಲ್ಲಿ ಅನೇಕ ರೀತಿಯ ಪ್ರಸಂಗಗಳನ್ನ ಎದುರಿಸಿದೀವಿ, ಆ ಪೊಲೀಸರ ಅಟ್ಟಹಾಸವನ್ನ ನೋಡಿದೀವಿ, ಮತ್ತೆ ಅನೇಕರ ಅಸಹಾಯಕತೆಯನ್ನು ಕೂಡ ನೋಡಿದೀವಿ. ಇದಕ್ಕೆ ಉತ್ತರ ಕೊಟ್ಟಿದ್ದು ಮಾರ್ಚ್ 22ನೇ ತಾರೀಕು 1977 ಜನತಾ ನ್ಯಾಯಾಲಯದಲ್ಲಿ. ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಎಲ್ಲ ತನ್ನ ಇತಿಮಿತಿಯಲ್ಲಿ ಕೆಲಸ ಮಾಡ್ತಿದ್ಯಾ ಅಂತ ನೋಡೋದು ಜನ ಮಾಡಬೇಕು. ನಾವು ಓಟ್ ಹಾಕ್ಬಿಟ್ವಿ, 5 ವರ್ಷ ಆಯಿತು ನೋಡ್ಕೋತಾರೆ ಅಂತಂದರೆ ಎಲ್ಲ ಸುರೇಶ್ ಕುಮಾರ್ ಅಂತವ್ರು ಬರೋಲ್ಲ, ಬೇರೆಯವರು ಬರ್ತಾರೆ. ಆದ್ದರಿಂದ ಎಚ್ಚರಿಕೆ ಇದೆಯಲ್ಲ ಅದು ಎಲ್ಲರಿಗೂ ಬೇಕು, ಪತ್ರಿಕೆಯವ್ರಿಗೂ ಬೇಕು, ಬೇರೆಯವ್ರಿಗೂ ಬೇಕು. ನಾವೇನು ತಿಳ್ಕೊಂಡಿದ್ದೀವಿ, ನಮಗೆ ಏನೂ ಬರೋಲ್ಲ, ಇನ್ನೇನು ತೊಂದರೆ ಇಲ್ಲ. ಮೊದಲ ಬಾರಿಗೆ ನಾನು ನೋಡಿದ್ದು ಜರ್ನಲಿಸ್ಟ್ಗಳದ್ದು ಇಂಟೆಲಿಜೆನ್ಸ್ನವರು ಒಂದು ಬಯೋಡಾಟಾ ಓಪನ್ ಮಾಡಿದ್ರು. ಅದುವರೆಗೂ ಇರಲಿಲ್ಲ ನಮ್ಮದು. ಸರ್ ನೀವು ಯಾವ ಊರು ಸರ್, ಎಲ್ಲಿಂದ ಬಂದ್ರಿ ಸರ್, ನಿಮ್ಮ ತಂದೆ ಯಾರು, ನಿಮ್ಮ ತಾತ ಯಾರು, ಎಲ್ಲ ಇದೆಲ್ಲ ಯಾಕ್ರಿ ಸರ್ ಸೆಂಟ್ರಲ್ ಕೇಳಿದ್ದಾರೆ ಸರ್, ನಾವು ಮಾಡಬೇಕು. ನಮ್ಮದೆಲ್ಲ ಡೀಟೇಲ್ಸನ್ನು ಕಲೆಕ್ಟ್ ಮಾಡಿಕೊಂಡು ಹೋದರು. ವೀರೇಂದ್ರ ಪಾಟೀಲರು ಆಗ ಬಹಳ ದೊಡ್ಡ ಲೀಡ್ರು. ಅವ್ರ ಮನೆಗೆ ಹೋಗ್ಬೇಕಾದ್ರೆ ಪೊಲೀಸು ಕೂತಿರೋನು ರಿಜಿಸ್ಟ್ರಲ್ಲಿ ನಾವು ಬರೀಬೇಕು. ಅವ್ರ ಸ್ವಂತ ಮನೆ ರೀ, ಅಲ್ಲಿಗೂ ಅವ್ರ ಮನೆ ಒಳಗೆ ಹೋಗೋಕ್ಕೆ ನಾನು ರಿಜಿಸ್ಟ್ರಲ್ಲಿ ಸೈನ್ ಮಾಡಿಬಿಟ್ಟು ಹೋಗ್ಬೇಕು. ಎಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಅವರು ಏನಪ್ಪ ಮಾಡೋದು, ಹೌಸ್ ಅರೆಸ್ಟ್ ಆಗಿದ್ದೀನಿ ನಾನು, ಯಾರು ಬರೋಕ್ಕೂ ಆಗಲ್ಲ, ಹೋಗೋಕ್ಕೂ ಆಗಲ್ಲ ನಮ್ಮ ಮನೆಗೆ. ಇಂಥ ಪರಿಸ್ಥಿತಿಯನ್ನು ತಂದವರಿದ್ದಾರಲ್ಲ,
ಅದು ಒಬ್ಬರು ತಂದರು ಅಂತ ನಾನು ಅನ್ಕೊಳ್ಳಲ್ಲ. ನಮ್ಮ ಎಷ್ಟೋ ಈ ಥರದ ಕೆಟ್ಟ ಮನಸ್ಸುಗಳು ಸೇರಿ ಮಾಡಿದ್ದು. ಇಲ್ದಿದ್ದರೆ ಇಷ್ಟು ವ್ಯಾಪಕವಾಗಿ ಮಾಡೋಕ್ಕಾಗ್ತಿರ್ಲಿಲ್ಲ. ಯಾಕೆಂದರೆ ಯಾರೋ ಒಂದು ಕಡೆ ಎರಡು ಕಡೆ, ನಾನು ಜೆ ಪಿನೂ ನೋಡಿದ್ದೆ, ಅಂಥ ಒಬ್ಬ ಮನುಷ್ಯ ಈ ದೇಶದಲ್ಲಿ ಹುಟ್ಟಿದ್ದ ಅನ್ನೋದೇ ನಮಗೆ ದೊಡ್ಡದು. ಒಂದು ನಿಸ್ವಾರ್ಥವಾಗಿರಬೇಕು ಅಂತಂದರೆ ಹೇಗೆ ಸಾಧ್ಯ? ಜೆ ಬಿ ಕೃಪಲಾನಿ ಅವ್ರೇನು ಅಧಿಕಾರದಲ್ಲಿರಲಿಲ್ಲ, ಏನೂ ಇಲ್ಲ. ಇದೇ ಗಾಂಧಿ ಭವನದಲ್ಲಿ ಜೆ ಪಿ ಕೂತಾಗ ಒಬ್ಬರೇ ಕೂತಿದ್ದರು, ಉಳಿದವರೆಲ್ಲ ಹೊರಗಡೆ. ಫೋಟೋಗ್ರಾಫರ್ ಫೋಟೋ ತಗೋತಿದ್ರೆ ಅವರು ಜೆ ಪಿ ಹೇಳಿದ್ರು, ನಾನೇನು ಫಿಲಮ್ ಸ್ಟಾರ್ ಅಲ್ಲ, ಯಾಕೆ ಇಷ್ಟೊಂದು ಫೋಟೋ ತಗೋತೀರಿ ಅಂದರು. ಸರ್, ನೀವು ಫಿಲಮ್ ಸ್ಟಾರ್ಗಿಂತ ದೊಡ್ಡವರು ಈಗ, ಬಿಕಾಸ್ ಯು ಹ್ಯಾವ್ ಗಿವನ್ ದಿ. ಎಲ್ಲಿವರೆಗೆ ಈ ಥರದ್ದು ನಡೆಯುತ್ತೆ ಅಂದರೆ, ಎಲ್ಲೋ ಇದ್ದದ್ದು ಜೆ ಪಿ, ಎಲ್ಲೋ ಇದ್ದದ್ದು ಕೃಪಲಾನಿ ಹೋರಾಟಕ್ಕೆ ಬರ್ತಾರಲ್ಲ, ಅಂದರೆ ಅದು ನಮ್ಮಲ್ಲಿ ಒಳಗಡೆ ಇರುವಂತಹ ಸ್ವಾತಂತ್ರ್ಯದ ಅಭಿಪ್ಸೆ. ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಈ ವಿಚಾರ ಪ್ರಸ್ತಾಪ ಆಯಿತು. ಅಲ್ಲಿಯ ಆಯಾಮಗಳು, ಮಜಲುಗಳು ಹೇಗಿತ್ತು? BBC ಅವತ್ತು ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಅಂತ ಏನಿದೆ, ಅದು ಬಹಳ ಒಂದು ಒಳ್ಳೆ ಸತ್ಯನಿಷ್ಠುರವಾದ ಸುದ್ದಿನ ಕೊಡಕ್ಕೆ ಶುರು ಮಾಡ್ತು. ನನಗಿನ್ನೂ ಚೆನ್ನಾಗಿ ನೆನಪಿದೆ. ಅದರ ರಿಪೋರ್ಟರು ಇಡೀ ದೇಶದಲ್ಲೇ ಒಳ್ಳೆಯ ಹೆಸರು ಮಾರ್ಕ್ ಟ್ಯೂಲಿ ಅಂತ, ಗ್ರೇಟ್ ಮ್ಯಾನ್. ಈ ದೇಶನ ಒಬ್ಬ ಭಾರತೀಯ ಪ್ರೀತಿಸೋದನ್ನಷ್ಟೇ ಪ್ರೀತಿಸಿದ ಆ ಮನುಷ್ಯ. ಅದೇ ತರ ವಾಯ್ಸ್ ಆಫ್ ಅಮೆರಿಕ ಆಯಿತು, ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಅಂತ ಒಂದು ಸಂಸ್ಥೆ ಭಾರತದಲ್ಲಾದ ಸಂಗತಿಗಳ ಬಗ್ಗೆ ಭಾರಿ ಚರ್ಚೆ ಮಾಡಿ, ಈ ಭಾರತದಲ್ಲಿ ಏನು ಅಮುಕ್ತಾ ಇದ್ದಾರೆ ಸಂವಿಧಾನ, ಆಶಯಗಳು, ವಾಕ್ ಸ್ವಾತಂತ್ರ್ಯ, ಅದನ್ನೆಲ್ಲ ವಾಪಸ್ ತರಬೇಕು ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ. ಸೊ ಇಡೀ ಪ್ರಪಂಚದಲ್ಲಿ ಬೇರೆ ಬೇರೆ ಈ ರೀತಿ ಮಾಧ್ಯಮಗಳು ಕೂಡ, ಇನ್ಫ್ಯಾಕ್ಟ್ ಫ್ರೆಂಡ್ಸ್ ಆಫ್ ಇಂಡಿಯಾ ಸೊಸೈಟಿ ಅಂತ ಅಮೆರಿಕಾದಲ್ಲಿ, ಇಂಗ್ಲೆಂಡಲ್ಲಿ ಇಷ್ಟು ದೊಡ್ಡ ಕೆಲಸ ಮಾಡ್ತು, ಇಷ್ಟು ಒಳ್ಳೆ ಕೆಲಸ ಮಾಡ್ತು ಭಾರತದ ತುರ್ತು ಪರಿಸ್ಥಿತಿ ವಿರುದ್ಧ. ಇದೆಲ್ಲ ಪೂರಕವಾಗಿ ಕೆಲಸ ಮಾಡಿ ಒಂದು ವಾತಾವರಣ ನಿರ್ಮಾಣ ಮಾಡಕ್ಕೆ ಸಾಧ್ಯ ಆಯ್ತು. ಅಂತಿಮವಾಗಿ ಏನು ಹೇಳ್ತೀರಿ ಸರ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟ? ಒಂದು, ಶ್ರೀಶಾ ಹೇಳಿದ್ನ ಒಪ್ಕೊಳ್ತೀನಿ, ಯಾವ ದೇಶ ಇತಿಹಾಸನ ಮರೆಯುತ್ತೆ, ಆ ಮರೆತಾಗ ಇತಿಹಾಸ ಮತ್ತೆ ಕೆಟ್ಟ ಇತಿಹಾಸ ಮರುಕಳಿಸ್ಬೋದು. ನಾವ್ಯಾರು ಕೂಡ ನಮ್ಮ ದೇಶದ ಒಂದು ಜೀವನಾಡಿ ಸಂವಿಧಾನ, ಅದರ ರಕ್ಷಣೆಗೆ ಇರಬೇಕೇ ಹೊರತು ಸಂವಿಧಾನಕ್ಕೆ ಅಪಚಾರ ಆಗುವ ಯಾವುದೇ ಸಂದರ್ಭಕ್ಕೆ ಅವಕಾಶ ಕೊಡಬಾರದು. ಜನ ಜಾಗೃತಿ ಆಗಬೇಕು, ಸಮಾಜ ಜಾಗೃತಿ ಆಗಬೇಕು, ಮತ್ತೆ ಸಮಾಜದಲ್ಲಿ ಉತ್ತಮ ಮೇಲ್ಪಂಕ್ತಿಗಳು, ಸಂವಿಧಾನದ ಆಶಯಗಳನ್ನ ಪ್ರತಿಪಾದಿಸುವ ಮೇಲ್ಪಂಕ್ತಿಗಳು ಹೆಚ್ಚಾಗಬೇಕು. ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ನಿಮ್ಮ ಸ್ವ ಅನುಭವವನ್ನು ಇವತ್ತಿನ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಬಿಚ್ಚಿಟ್ಟಿದ್ದಕ್ಕೆ, ಇಬ್ಬರೂ ಕೂಡ ಬಂದಿದ್ದಕ್ಕೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಚರ್ಚಾ ಸಮಯದ ವಿಷಯ ನಿಮಗೆ ಉಪಯುಕ್ತ ಆಯಿತು ಅಂತ ಭಾವಿಸ್ತಾ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.